ಇನ್ನೊಂದು ಬಹಳ ಮುಖ್ಯ ಕಾರಣ ಏನು ಅಂದರೆ ಎಸ್ಟ್ರೋಜನ್. ಫೀಮೇಲ್ ಹಾರ್ಮೋನ್ ಇದೆಯಲ್ಲ ಎಸ್ಟ್ರೋಜನ್ನು, ಆಲ್ಕೋಹಾಲ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಟೆಸ್ಟೋಸ್ಟಿರಾನ್ ಮಾಡ್ಕೊಳ್ಳಲ್ಲ. ಇದು ಭಾಳ ಮುಖ್ಯವಾದ ಡಿಫ್ರೆನ್ಸ್. ರೀಅಬ್ಸರ್ವ್ ಮಾಡೋದು ಅಂದರೆ ಅದನ್ನು ಈಗ ಹೋಗ್ತಾ ಇದೆ ಅಲ್ವಾ ಹೊರಗಡೆ, ಪುನಃ ಎಳ್ಕೊಳ್ಳೋದು. ಇದು ದೇಹದಿಂದ ಹೊರಗಡೆ ಹೋಗ್ಬೇಕಲ್ವಾ, ಗಂಡಸರಲ್ಲಿ ಹೊಟ್ಟೋಗುತ್ತೆ, ಟೆಸ್ಟೋಸ್ಟಿರಾನು ಇನ್ಫ್ಲೂಯೆನ್ಸ್ ಮಾಡಲ್ಲ. ಆದರೆ ಮಹಿಳೆಯರಲ್ಲಿ ರೀಅಬ್ಸಾರ್ಪ್ಷನ್ ಆಫ್ ಆಲ್ಕೋಹಾಲ್, ಎಸ್ಟ್ರೋಜನ್ ಅನ್ನುವ ಹಾರ್ಮೋನು ಪ್ಲಸ್ ಆಲ್ಕೋಹಾಲು ಎರಡೂ ಸೇರ್ಕೊಂಡ್ರೆ ದೇಹ ಡ್ಯಾಮೇಜ್ ಆಗೋದ್ರಲ್ಲಿ ಏನೂ ಸಂದೇಹನೇ ಇಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಡೊಪಮೈನ್ ಅಂತ ನಮ್ಮ ಮೆದುಳಿನಿಂದ ಬಿಡುಗಡೆಯಾಗುವ ಹಾರ್ಮೋನ್ ಏನಿದೆ ಅದು ಸ್ಪೈಕ್ ಜಾಸ್ತಿ ಪ್ರಮಾಣದಲ್ಲಿ ಮಹಿಳೆಯರಲ್ಲಿ ಅದು ಇದಾಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಒಂದು CYP2 ಅಂತ CYP1E2 ಅಂತ ಒಂದು ಜೀನ್ ಇದೆ. ಆ ಜೀನ್ ಲಿವರಲ್ಲಿರೋ ಅಂಥದ್ದು, ಅದು ಆ್ಯಕ್ಟಿವೇಟ್ ಆಗಿ ಏನಾಗುತ್ತೆ, ಆಲ್ಕೋಹಾಲ್ ಯಾರು ಸೇವನೆ ಮಾಡಿರ್ತಾರೆ ಅಂಥವರ ಲಿವರ್ನಲ್ಲಿ ವಿಷಗಳನ್ನು ಬಿಡುಗಡೆ ಮಾಡುತ್ತೆ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ, ಅದನ್ನು ಜಾಸ್ತಿ ಬಿಡುಗಡೆ ಮಾಡ್ತಾ ಬರುತ್ತದೆ. ಮಹಿಳೆಯರಲ್ಲಿ ಇವೆಲ್ಲ ಜಾಸ್ತಿ ನಡೆಯೋ ಅಂಥದ್ದು, ಪುರುಷರಲ್ಲಿ ನಡೆದರೂ ಸ್ವಲ್ಪ ಪ್ರಮಾಣದಲ್ಲಿ ನಡೆಯುತ್ತೆ. ಮಹಿಳೆಯರ ದೇಹದಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ನಡೆಯೋದ್ರಿಂದ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ದು ಇನ್ಫ್ಲಮೇಷನ್ ಆಗ್ಬೋದು, ಲಿವರ್ಗೆ ಸಂಬಂಧಿತ ಮತ್ತು ಇದು ಫ್ಯಾಟಿ ಲಿವರ್ ಈಗ ಹೆಚ್ಚಾಗ್ತಿದೆಯಲ್ಲ, ಫ್ಯಾಟಿ ಲಿವರ್ ಅನ್ನೋದು, ಇದೆಲ್ಲ ಜಾಸ್ತಿ ಆಗುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಬರ್ತೀವಿ.